ಮೌಲ್ವಿಗಳಿಗೆ ನಿಂದಿಸಿರುವಂತಹ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಈಗ ಅರೆಸ್ಟ್ ಆಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ರಜಾಕ್ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಪುನೀತ್ ಕೆರೆಹಳ್ಳಿ ಲಾಕ್ ಆಗಿದ್ದಾರೆ. ತಮ್ಮನ ಮದುವೆಗೆ ಅಂತ ಹೇಳಿ ಹಾಸನಕ್ಕೆ ಹೋಗಿದ್ದಂತಹ ಪುನೀತ್ ಕೆರೆಹಳ್ಳಿಯನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಮದುವೆಗೆ ಪುನೀತ್ ಕೆರೆಹಳ್ಳಿ ತೆರಳಿದಾಗ ಪೊಲೀಸರಿಂದ ಬಂಧನ ಆಗಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಠಾಣೆ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾನೆ ಪುನೀತ್ ಕೆರೆಹಳ್ಳಿ. ಹೀಗೆ ಮೌಲ್ವಿಗಳಿಗೆ ನಿಂದಿಸಿದ್ದಾನೆ ಅನ್ನುವಂತ ಹಿನ್ನೆಲೆ ಪ್ರಕರಣ ದಾಖಲಾಗಿದ್ದು, ಕೇಸ್ ದಾಖಲಾಗಿದ್ದು, ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಪುನೀತ್ ಕೆರೆಹಳ್ಳಿ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ರಜಾಕ್ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆ ಈಗ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಈ ಸುಳ್ಳು ಆರೋಪ ಏನು ಅಬ್ದುಲ್ ರಜಾಕ್ ಮಾಡಿದ್ದಾನೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಹಳ ದೊಡ್ಡ ಈ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಈ ರೀತಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆರೋಪ ಮಾಡಿ ಒಬ್ಬ ಹಿಂದೂ ಹೋರಾಟಗಾರನನ್ನು ಅರೆಸ್ಟ್ ಮಾಡೋದಿದೆಯಲ್ಲ, ಇದನ್ನ ನಾನು ನೋಡ್ಕೊಳ್ತೀನಿ. ಬನ್ನಿ, ಹುಷಾರು, ಏನ್ ತೊಂದ್ರೆ ಇಲ್ಲ. ಕಳ್ತಿಯಮ್ಮ, ಕಳ್ತೀಯ, ತೊಂದ್ರೆ ಇಲ್ಲ, ಆರಾಮಾಗಿರೋ. ಆರಾಮಾಗಿರೋ ಸರ್. ಊರಲ್ಲಿ ಇದೆ, ಬೆಂಗಳೂರಿಂದ ಬಂದೆ ನಾನು. ಬೆಂಗಳೂರಲ್ಲಿ ಇದೆ, ಬೆಂಗಳೂರಿಂದ ಏನ್ ತೊಂದ್ರೆ ಇಲ್ಲ. ಮೊಬೈಲ್ ತಗೋ, ಒಂದು ಮೊಬೈಲ್ ಮೊಬೈಲ್ ಇಲ್ಲ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ.